ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದುಬಿಟ್ಟು ನಾನು ಮತ್ತೊಂದಷ್ಟು ಡಿಸೈನ್ಗಳನ್ನ ತೊಗೊಂಡು ಬಂದಿದ್ದೀನಿ. ಅಂದರೆ ಸುಮಾರು ಜನ ಫೋನ್ ಮಾಡಿದ್ರಿ. ನಾನು ಕಳೆದ ಒಂದು ವೀಡಿಯೋನ ಮಾಡಿದ್ದೆ. ಸೊ ಅದರಲ್ಲಿ ಫುಲ್ಲು DST ಫಾರ್ಮೆಟಿಂದ ಅಂದರೆ ದೊಡ್ಡ ಮಿಷಿನು ಅಂದರೆ ಸಿಂಗಲ್ ಹೆಡ್ಡು ಡಬಲ್ ಹೆಡ್ಡು, ಸೊ ಎರಡಕ್ಕೂ ಮ್ಯಾಚ್ ಆಗುವಂತಹ ಡಿಸೈನ್ಸು, ಸೊ ಟ್ರೆಂಡಿಂಗ್ ಡಿಸೈನ್ಸ್ನೆಲ್ಲ ನಾನು ತೋರಿಸಿದ್ದೆ. ಸೊ ಸುಮಾರು ಜನ ಕೇಳಿದ್ರಿ ನನಗೆ ಉಷಾ 550 ಮಿಷಿನ್ದು ಡಿಸೈನ್ಸ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಉಷಾ 550 ಬಂದುಬಿಟ್ಟು ಸ್ವಲ್ಪ ಹಳೆ ಡಿಸೈನ್ಸ್ ಇದ್ದಾವೆ. ಸೊ ಹೊಸ ಡಿಸೈನ್ಸ್ಗೆ ಹೇಳಿದ್ದೀವಿ. ಸೊ ಬಂದಮೇಲೆ ಖಂಡಿತವಾಗಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾವು ಉಷಾ 550 ಹೊಸ ಡಿಸೈನ್ಸ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಬಟ್ ಏನಂದರೆ ಉಷಾ 550ಲಿ ಫ್ರೇಮ್ ಚಿಕ್ಕದಿರುತ್ತಲ್ವ, ಸೊ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಬೇಕಂತಂದರೆ ಸ್ವಲ್ಪ ಇದಾಗುತ್ತೆ. ಹಳೆ ಡಿಸೈನ್ಸ್ ಇದ್ದಾವೆ. ಇನ್ನು ಈ ಒಂದು DST ಫಾರ್ಮೆಟಲ್ಲಿ ನಿಮಗೆ ಉಷಾದಲ್ಲಿ ಹಾಕೊಳ್ಳಿಕ್ಕೆ ಬರೋದಿಲ್ಲ. ಸ್ವಲ್ಪ ದೊಡ್ಡ ಡಿಸೈನ್ಸ್, ದೊಡ್ಡ ಫ್ರೇಮ್ ಮಾಡೋ ದೊಡ್ಡದಾಗಿ ಡಿಸೈನ್ಸ್ ಬರುತ್ತೆ. ಸೊ ಉಷಾದಲ್ಲಿ ನಿಮಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಸೊ ಅದನ್ನು ನೀವು ಚೇಂಜ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಇನ್ನು ಉಷಾ ಮಿಷಿನ್ದು ಬೇಕಾದರೆ ನಾವು ದೊಡ್ಡ ಮಿಷಿನ್ಗೆ ಮಾಡ್ಕೊಳ್ಬೋದು, ಅಂದರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಆರಾಮಾಗಿ ಹಾಕ್ಕೊಳ್ಬೋದು. ಸೊ ಆ ಮಿಷಿನ್ದು ಸ್ವಲ್ಪ ಈ ಮಿಷಿನ್ಗೆ ಹಾಕ್ಕೊಳ್ಳೋಕೆ ಬರೋದಿಲ್ಲ ಡಿಸೈನ್ಸು. ಹಾಗಾಗಿ ಸೊ ನಿಮಗೆ ಅದು ಬಂದ ಮೇಲೆ ಸ್ವಲ್ಪ ದಿವಸದಲ್ಲೇ ಬರುತ್ತೆ. ಸೊ ಅದನ್ನು ನಿಮಗೆ ಹೊಸ ಡಿಸೈನ್ಸ್ ನಿಮ್ಮಲ್ಲಿ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಅದಕ್ಕೂ ಮುಂಚೆ ಇವತ್ತು ಬಂದುಬಿಟ್ಟು ನಿಮಗೆ DST ಫಾರ್ಮೆಟಲ್ಲಿ ಇನ್ನೊಂದಷ್ಟು ಡಿಸೈನ್ಸ್ ಹಾಕಿದ್ದೀನಿ. ಅಂದರೆ ಅಷ್ಟೊಂದು ಡಿಸೈನ್ಸ್ ಎಲ್ಲ ನಾನು ಕಳೆದ ಬ್ಲಾಗ್ನಲ್ಲಿ 1000 ಡಿಸೈನ್ಸ್ನ ಹಾಕಿದ್ದೆ. ಅದಕ್ಕೂ ಕೂಡ ಸುಮಾರು ಜನ ಕಾಲ್ ಮಾಡಿದ್ರಿ, ಸುಮಾರು ಜನ ಪರ್ಚೇಸ್ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತು ಇವಾಗ ಬಂದುಬಿಟ್ಟು ನಿಮ್ಗೊಂದು 10 ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಆ್ಯಂಡ್ ಲೈನ್ಸ್ ಡಿಸೈನ್ಸು, ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂತಹ ಡಿಸೈನ್ಸು. ಸುಮಾರು ಜನ ಏನು ಗೊತ್ತಾ, ಇವಾಗ ನಿಮಗೆ ತುಂಬ ಹೆವಿನೂ ಆಗಬಾರ್ದು, ತುಂಬ ಕಮ್ಮಿನೂ ಆಗಬಾರ್ದು, ಜಸ್ಟ್ ಲೈನು ಜಸ್ಟ್ ಒಂದು ಫ್ಲವರ್ ಬರೋದ್ರಿಂದ ಸೊ ನಿಮಗೆ ಸ್ವಲ್ಪ ಕಮ್ಮಿ ರೇಂಜಲ್ಲೂ ಬರುತ್ತೆ. ಇವಾಗ ತುಂಬ ಹ್ಯಾಂಡ್ ಲೈನ್ಸ್ ತುಂಬ ಜಾಸ್ತಿ ಬಂತು ಅಂದರೆ ಸ್ವಲ್ಪ ಹೆವಿ ಅಮೌಂಟ್ ಆಗುತ್ತಲ್ವ. ಸೊ ಎಲ್ಲರೂ ಹೆವಿ ಅಮೌಂಟಲ್ಲೇ ಕೊಟ್ಟು ತೊಗೊಳೋದಿಲ್ಲ. ಸ್ವಲ್ಪ ರೇಂಜ್ ಕಮ್ಮಿ ಇತ್ತು ಅಂತಂದರೆ ಒಂದು 800, 1000 ಅಂದರೆ ಸ್ವಲ್ಪ ಜನ ಹಾಕಿಸ್ಕೊಳ್ತಾರೆ. ಇವಾಗ ಲೈನ್ ತುಂಬ ಹೆವಿ ಬಂದುಬಿಟ್ರೆ 1500, 2000 ಅಂದರೆ ತುಂಬ ಕಮ್ಮಿ. ಅದ್ರ ಬದಲು ಹ್ಯಾಂಡ್ ವರ್ಕೇ ಮಾಡಿಸ್ಕೊಳ್ಬೋದಲ್ಲ, ಮಿಷಿನ್ ವರ್ಕ್ ಯಾಕೆ ಮಾಡಿಸ್ಕೊಳ್ಬೇಕು ಅಂತ ಕೂಡ ತುಂಬ ಜನ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಸೊ ಇವತ್ತು ನಾನು ನಿಮಗೆ ತೋರಿಸೋ ಡಿಸೈನ್ಸಲ್ಲಿ ಲೈನ್ಸ್ ಬಂದಿದೆ. ಸ್ವಲ್ಪ ಕಮ್ಮಿಲಿ ನಿಮ್ಗೆ ಆರಾಮಾಗಿ 1000 ಒಳಗಡೆ ನೀವು ಹಾಕ್ಕೊಡ್ಬೋದು. ಸೊ ಅದಕ್ಕೆ ಬ್ಯಾಕ್ ಡಿಪೆಂಡ್ ಆಗುತ್ತೆ, ಬ್ಯಾಕ್ ಯಾವ ರೀತಿಲಿ ಹಾಕ್ಕೊಳ್ತೀರಾ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ಸೊ ಸ್ವಲ್ಪ ಸಿಂಪಲೆಲ್ಲ ಹಾಕೊಂಡು ಕೊಟ್ಟರೆ ನಿಮ್ಗೆ 1000ಕ್ಕೆ ಹಾಕೊಂಡು ಕೊಡ್ಬೋದು. ಸ್ವಲ್ಪ ಗ್ರ್ಯಾಂಡ್ ಅಂತ ಅಂದಾಗ 1400, 1500 ಕೂಡ ಆಗುತ್ತೆ. ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ನಿಮಗೆ ನಾನು ಇವಾಗ ತೋರಿಸ್ತಾ ಇರೋ ಹ್ಯಾಂಡ್ ಬಂದುಬಿಟ್ಟು ತುಂಬ ಲೈನ್ ಡಿಸೈನ್ಸು. ಇದು ಬಂದುಬಿಟ್ಟು ನಿಮಗೆ ತುಂಬ ಕಮ್ಮಿ ಡಿಸೈನ್ಸ್ ಅಂದರೆ ಸ್ಟಿಚ್ ಬರುತ್ತೆ. ಸೊ ಸ್ಟಿಚ್ ಮೇಲೂ ಡಿಪೆಂಡ್ ಆಗುತ್ತಲ್ವ ಅಮೌಂಟು. ಕೆಲವರು ಸ್ಟಿಚ್ ಮೇಲೆ ಅಮೌಂಟ್ನ ತೊಗೊಳ್ತಾರೆ, ಕೆಲವರು ಗಂಟೆ ಲೆಕ್ಕದ ಮೇಲೆ ಕೂಡ ಅವರ್ಸ್ ಲೆಕ್ಕ ತೊಗೊಳ್ತಾರೆ. ನಾವಂತೂ ಸ್ಟಿಚ್ ಲೆಕ್ಕದಲ್ಲಿ ನಾನು ತೊಗೊಳ್ತೀನಿ. ಆ್ಯಕ್ಚುಲಿ ನಾನು ಟೈಮ್ಸ್ ನೋಡೋಕ್ಕೆ ಹೋಗೋದಿಲ್ಲ, ನಾನು ಯಾವಾಗಲೂ ಸ್ಟಿಚ್ ಮೇಲೇ ಲೆಕ್ಕ ತೊಗೊಳ್ಳೋದು. ಸೊ ಹಾಗಾಗಿ ಒಬ್ಬೊಬ್ರು ಒಂದೊಂಥರ ತೊಗೊಳ್ತಾರೆ. ಹಾಗಾಗಿ ನಿಮ್ಗೆ ಹೆಂಗೆ ಮನಸ್ಸಿಗೆ ಬರುತ್ತೋ, ನೀವು ಯಾವ ರೀತಿ ತೊಗೊಳ್ತಾ ಇದ್ದೀರಾ, ಅವಾಗಿಂದ ಹೇಗೆ ತೊಗೊಂಡಿದ್ದೀರಾ ಆರಾಮಾಗಿ ನೀವು ತೊಗೊಳ್ಬೋದು. ಸೊ ಇವಾಗ ಒಂದು 10 ಡಿಸೈನ್ಸ್ನ ತೋರಿಸ್ತೀನಿ ನಿಮಗೆ. ಲೈನ್ಸ್ ಡಿಸೈನು ತುಂಬ ಜನ ಇವಾಗ ಟ್ರೆಂಡಿಂಗಲ್ಲಿ ಲೈನ್ಸ್ ತುಂಬ ಓಡ್ತಾ ಇದೆ. ಹಾಗಾಗಿ ಹೊಸ ಡಿಸೈನ್ಸು ಲೈನ್ಸು ಒಂದು 10 ಡಿಸೈನ್ ಇವತ್ತು ನಿಮ್ಗೆ ತರಿಸಿದ್ದೀನಿ. ತುಂಬ ಕಮ್ಮಿ ಬೆಲೆಯಲ್ಲಿ ಆರಾಮಾಗಿ ನೀವು ಪರ್ಚೇಸ್ನ ಮಾಡ್ಕೊಳ್ಬೋದು. ಸೊ ಬನ್ನಿ ಫಸ್ಟ್ ವಿಡಿಯೋನ ನೋಡ್ಕೊಂಬರೋಣ. ನಿಮಗೆ ಡಿಸೈನ್ಸ್ನ ತೋರಿಸ್ತೀನಿ ಯಾವ ರೀತಿಲಿದೆ ಅಂತ ಹೇಳ್ಬಿಟ್ಟು. ಸೊ ಪರ್ಚೇಸ್ ಮಾಡೋರು ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಳಿ ತುಂಬಾ ಕಮ್ಮಿ ಬೆಲೆಗೆ. ಸೊ ಬರ್ತಾ ನಿಮಗೆ ಹೊಸ ಡಿಸೈನ್ಸ್ ಬರ್ತಾ ಇರುತ್ತಲ್ಲ, ಮೂವ್ ಆನ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಸೊ ಪರ್ಚೇಸ್ನ ಮಾಡಿ ಹಾಕ್ತಾ ಇರಬೇಕಾಗುತ್ತೆ. ಹೊಸವು ಬರ್ತಾ ಹಳೆವೆಲ್ಲ ಹೋಗ್ತಾ ಇರ್ತವೆ. ಹಾಗಾಗಿ ಹೊಸ ಡಿಸೈನ್ಸ್ನ ಪರ್ಚೇಸ್ ಮಾಡಿ. ಸೊ ಕಮ್ಮಿ ಬೆಲೆಯಲ್ಲಿ ಇದ್ದಾಗಲೇ ನೀವು ಪರ್ಚೇಸ್ ಮಾಡ್ಕೊಳ್ಳಿ, ತುಂಬಾ ಬೆಸ್ಟ್ ಇರುತ್ತೆ. ಕೆಲವೊಂದು ಟೈಮ್ ಈ ಆಫರ್ ಸಿಗೋದಿಲ್ಲ, ಯಾಕಂದರೆ ಒಂದೊಂದು ಟೈಮ್ ಜಾಸ್ತಿ ಇರುತ್ತೆ, ಒಂದೊಂದು ಟೈಮ್ ಕಮ್ಮಿ ಬರುತ್ತೆ. ಸೊ ಹಬ್ಬ ಎಲ್ಲ ಬರುತ್ತಲ್ವ, ಅವಾಗೆಲ್ಲ ಕಮ್ಮಿನ ಮಾಡ್ತಾರೆ ಡಿಸೈನ್ಸ್ಗೆ ರೇಟ್ನೆಲ್ಲನೂ. ಸೊ ನಾವು ಯಾವಾಗ ನಮ್ಗೆ ಅನುಕೂಲ ಆಗುತ್ತೋ, ಕಮ್ಮಿಲಿ ಯಾವಾಗ ಬರುತ್ತೋ ಸೊ ಅವಾಗ ನಾವು ಪರ್ಚೇಸ್ನ ಮಾಡ್ಕೊಳ್ತೀವಿ. ಸೊ ಬನ್ನಿ ಇವಾಗ ಫಸ್ಟ್ ಡಿಸೈನ್ಸ್ನ ನೋಡ್ಕೊಂಡು ಬರೋಣ. ಇನ್ನು ನಿಮಗೆ ಫಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದುಬಿಟ್ಟು ಒಂಥರ ಸ್ಕ್ವೇರ್ ಶೇಪಲ್ಲಿದೆ, ತುಂಬ ಚೆನ್ನಾಗಿರುತ್ತೆ ಹ್ಯಾಂಡ್ಗೆ. ಇನ್ನು ಲೈನ್ಸ್ ಬಂದು ಇದು ಕೂಡ ತುಂಬ ಚೆನ್ನಾಗಿದೆ. ಸುಮಾರು ಸಿಂಪಲ್ಲಾಗಿ ಲೈನ್ಸ್ ಕೇಳ್ತಾರಲ್ಲ ಅದನ್ನು ಹಾಕ್ಕೊಡ್ಬೋದು. ಇನ್ನು ಲೈನ್ಸ್ ಇಲ್ಲಿ ಸ್ವಲ್ಪ ಚೆನ್ನಾಗಿರೋದು ಅಂತಂದರೆ ನೀವು ಬುಟ್ಟ ಇರೋದು ನೋಡಿ, ಈ ಥರ ಒಳಗಡೆ ಬುಟ್ಟ ಇರೋದು. ಇದು ಬಂದುಬಿಟ್ಟು ಕ್ರಾಸ್ ಲೈನು, ಇದು ಚಿಕ್ಕದು ಬರುತ್ತೆ ಹಾಗೆ ದೊಡ್ಡದು ಕೂಡ ಬರುತ್ತೆ. ಇದು ನಾನು ಆಲ್ರೆಡಿ ಒಂದ್ಸಲ ಹಾಕಿದ್ದೀನಿ ಕಸ್ಟಮರ್ಗೆ, ತುಂಬ ಚೆನ್ನಾಗಿದೆ. ಚಿಕ್ಕದು ಬರುತ್ತೆ, ದೊಡ್ಡದು ಬರುತ್ತೆ. ಕಮ್ಮಿ ಪ್ರೈಸ್ ಇರೋರಿಗೆ ಕಮ್ಮಿದು ಹಾಕ್ಕೊಡಿ, ಸ್ವಲ್ಪ ಜಾಸ್ತಿ ಪ್ರೈಸ್ ಹೇಳಿ ದೊಡ್ಡದು ಹಾಕ್ಕೊಡ್ಬೋದು. ಸೊ ಎರಡೆರಡು ಥರ ಆಪ್ಷನ್ ಇದೆ ನಿಮಗೆ, ಒಂದೇ ಥರ ಆಪ್ಷನ್ ಇಲ್ಲ ನೋಡಿ. ಒಂದು ದೊಡ್ಡದಿದೆ ಹಾಗೆ ಒಂದು ಚಿಕ್ಕದಿದೆ. ನೀವು ಎರಡರಲ್ಲಿ ಯಾವ್ದು ಬೇಕಾದರೂ ಹಾಕ್ಕೊಡ್ಬೋದು. ಕಸ್ಟಮರ್ಗೆ ಏನು ಪ್ರೈಸ್ ಸಿಗುತ್ತೆ ಅನ್ನೋದ್ರ ಮೇಲೆ ಹಾಕ್ಕೊಡ್ಬೋದು. ನಿಮ್ಗೆ ಹಂಗೂ ಫಸ್ಟ್ ಟೈಮ್ ಗೊತ್ತಾಗಿಲ್ಲ ಅಂತ ಅಂದರೆ ಒಂದು ಟೈಮು ₹100 ವೇಸ್ಟ್ ಆದರೂ ಪರವಾಗಿಲ್ಲ, ಹೆಚ್ಚು ಕಮ್ಮಿ ಹಾಕೊಂಡ್ಕೊಡಿ. ಅದಾದ್ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟಕ್ಕೆ ಹಾಕ್ಕೊಡ್ಬೋದು ನಾವು ಅಂತ ಹೇಳಿಬಿಟ್ಟು. ಸೊ ಡಿಸೈನ್ಗೆ ಯಾವತ್ತು ಸ್ಟಿಚಸ್ನ ನೋಡಿನೇ ಅಮೌಂಟ್ನ ಹೇಳಬೇಕು. ಹಾಗಾಗಿ ಸೊ ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕಸ್ಟಮರ್ಗೆ ತೋರಿಸ್ಬೋದು. ಸುಮಾರು ಜನ ಹ್ಯಾಂಡ್ ಕೇಳ್ತಾ ಇರ್ತಾರೆ, ತುಂಬ ವೆರೈಟಿ ಹುಡುಕ್ತಾ ಇರ್ತಾರೆ ಕಸ್ಟಮರ್ಸು. ನಾವು ಕಸ್ಟಮರ್ಸ್ಗೆ ಚೆನ್ನಾಗಿ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಮತ್ತೆ ಅವ್ರು ಬರ್ತಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಸಿಂಪಲ್ ಆಗಿರೋ ಡಿಸೈನ್ಸ್ ಇದ್ದಾವೆ. ಮತ್ತು ಹ್ಯಾಂಡ್ಗೆ ಬುಟ್ಟ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಲ್ಲಿ ನೀವು ವರ್ಕ್ನ ಮಾಡಿಬಿಟ್ಟು ಒಂದೊಂದು ಬಿಟ್ಟು ಒಂದು ಸ್ಟೋನ್ನ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ಇನ್ನೇ ನೋಡಿದ್ರಿ ಅಲ್ವಾ ಡಿಸೈನ್ಸು. ಸೊ ನಿಮಗೆ ಬಂದುಬಿಟ್ಟು 10 ಡಿಸೈನ್ಸ್ ಅಷ್ಟೇ, ಆರಾಮಾಗಿ ಪರ್ಚೇಸ್ನ ಮಾಡ್ಬೋದು. ಸೊ ಒಂದೊಂದು ಡಿಸೈನ್ ಇವಾಗಂತೂ ಎಲ್ಲ 50, 100, 80, 60 ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಬಂದುಬಿಟ್ಟು ನಿಮಗೆ ಜಸ್ಟ್ ಬರೀ ಹ್ಯಾಂಡ್ ಒಂದು ಡಿಸೈನ್ಗೆ 30 ರೂಪೀಸ್ ಬೀಳ್ತಾ, ಅಂದರೆ ಒಂದು ಹ್ಯಾಂಡ್ಗೆ. ಸೊ ನಿಮಗೆ 10 ಡಿಸೈನಿಂದ 300 ರೂಪಾಯಿ ಆಗುತ್ತೆ ನೀವು ಹ್ಯಾಂಡ್ಗೆ. ಯಾಕಂದರೆ ಸುಮಾರು ಜನ ಇವಾಗ ಹ್ಯಾಂಡ್ಗೆ ತುಂಬ ತಲೆ ಕೆಡಿಸ್ಕೊಳ್ತಾರೆ. ಇನ್ನು ಬ್ಯಾಕ್ ಯಾವುದಾದ್ರೂ ಹಾಕ್ಕೊಡಿ, ಹ್ಯಾಂಡ್ ಚೆನ್ನಾಗಿರೋದು ಹಾಕ್ಕೊಡಿ, ಗ್ರ್ಯಾಂಡಾಗಿ ಹಾಕ್ಕೊಡಿ, ಕಮ್ಮಿ ರೇಟಲ್ಲಿ ಅಂತ ಅಂತಾರಲ್ವಾ, ಅಂಥವ್ರಿಗೆ ಇದು ಬೆಸ್ಟು. ಸೊ ತುಂಬ ಚೆನ್ನಾಗಿದೆ ಡಿಸೈನ್ಸು, ಆರಾಮಾಗಿ ನೀವು ಪರ್ಚೇಸ್ನ ಮಾಡ್ಬೋದು. ಸೊ ನಾನಿಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ನಿಮ್ಗೆ ಏನಾದ್ರು ಡಿಸೈನ್ಸ್ ಬೇಕು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮಗೆ ಇದು ಬಂದುಬಿಟ್ಟು DST ಫಾರ್ಮೆಟು, ಅಂದರೆ ದೊಡ್ಡ ಮಿಷಿನ್ಗೆ. ಯಾವ್ದಾರ ಚಿಕ್ಕ ಮಿಷಿನ್ಗೆ ಅವೈಲೇಬಲ್ ಇಲ್ಲ. ಇವತ್ತು ಸುಮಾರು ಜನ ಕೇಳ್ತಿದ್ದಾರೆ ಉಷಾ ಮಿಷಿನ್, ಉಷಾ 550ಗೆ ಇದು ಡಿಸೈನು ಬರೋದಿಲ್ಲ. ದೊಡ್ಡ ಮಿಷಿನ್ ಇರೋರು ಯಾರಾದರೂ DST ಅಂದರೆ ಸಿಂಗಲ್ ಹೆಡ್ಡು, ಡಬಲ್ ಹೆಡ್ಡು ಯಾವುದೇ ಇಟ್ಕೊಂಡಿದ್ರು ಪರವಾಗಿಲ್ಲ, ಈ ಡಿಸೈನ್ಸ್ ಅವೈಲೇಬಲ್ ಇದೆ. ನೀವು ಆರಾಮಾಗಿ ನಿಮ್ಮ ಮೊಬೈಲ್ಗೆ ಕಳಿಸ್ತೀವಿ. 10 ಡಿಸೈನ್ಸ್ ಅಲ್ವಾ, ಆರಾಮಾಗಿ ಕಳಿಸ್ಬೋದು. ಜಾಸ್ತಿ 100 ಅಂದರೆ ಕಳಿಸ್ಲಿಕ್ಕಾಗಲ್ಲ. 10 ಡಿಸೈನ ನಿಮ್ಮ ಮೊಬೈಲ್ಗೆ ಕಳಿಸ್ತೀವಿ. ಸೊ ನೀವು ಫೋನ್ಪೇ ಇರುತ್ತೆ, ನೀವು ಫೋನ್ಪೇ ಮಾಡಬೇಕು. ಫಸ್ಟ್ ಪೇಮೆಂಟ್ ಮೆಥಡು. ಸೊ ನಿಮ್ಗೆ ಏನಾದ್ರು ಬೇಕು ಅಂತ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಫೋನ್ಪೇ ಮಾಡಿದರೆ ಸೊ ನಿಮಗೆ ಡಿಸೈನ್ಸ್ನ ಇಮಿಡಿಯೇಟ್ಲಿ ನಿಮಗೆ ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಒಳಗಡೆ ನಿಮಗೆ ಡಿಸೈನ್ಸ್ ಬಂದುಬಿಡುತ್ತೆ. ಯಾಕಂದರೆ ನಿಮಗೆ ಸಿಸ್ಟಮಿಂದ ತೆಗೆದು ಹಾಕೊಂಡು ಕೊಡಬೇಕಲ್ವಾ, ಹಾಗಾಗಿ ಒಂದು ಹಾಫ್ ಆನ್ ಅವರ್ 1 ಅವರ್ ಆಗುತ್ತೆ. ನಿಮಗೆ ಅಮೌಂಟ್ ಇದು ಡಿಸೈನ್ಸ್ ಅನ್ನೋದು ಬಂದುಬಿಡುತ್ತೆ. ಸೊ ಫೈನಲಿ ಡಿಸೈನ್ಸ್ ಬಂದುಬಿಟ್ಟು 10 ಡಿಸೈನ್ಸ್ಗೆ 300 ರೂಪೀಸ್ ಆಗುತ್ತೆ. ತುಂಬ ಚೆನ್ನಾಗಿದೆ ಲೆಂತ್ ಡಿಸೈನು. ಸೊ ಆಫರ್ ಇದ್ದಾಗ ಆರಾಮಾಗಿ ಪರ್ಚೇಸ್ನ ಮಾಡಿ, ತುಂಬಾ ಬೆನಿಫಿಟ್ ಸಿಗುತ್ತೆ ನಿಮಗೆ. ಸೊ ಅಂದರೆ ಸ್ಟಾರ್ಟಿಂಗ್ ನೀವು ಸ್ವಲ್ಪ ಅಂತ ತಗೊಳ್ತಾ ಡಿಸೈನ್ಸ್ನ ಪರ್ಚೇಸ್ ಮಾಡ್ತಾ ಇಟ್ಕೊಂಡ್ರೆ ನೀವು ಆಮೇಲೆ ಯಾವ ಟೈಮಲ್ಲಿ ಬೇಕಾದರೂ ಕಸ್ಟಮರ್ಸ್ ಬಂದಾಗ ಕ್ಲೀನಾಗಿ ತೋರಿಸ್ಬಿಟ್ಟು ನೀವು ಹಾಕ್ಕೊಳ್ಬೋದು. ಆಮೇಲೆ ತುಂಬ ಡಿಸೈನ್ಸ್ ಇದ್ದಾಗ ಏನಾಗುತ್ತೆ ಗೊತ್ತಾ, ಬಿಡು ಎಷ್ಟೊಂದು ಡಿಸೈನ್ಸ್ ಇದೆ ನಮ್ಮ ಹತ್ರ ಅಂತ ಅನ್ನೋ ಒಂದು ಹೆಮ್ಮೆ ಇರುತ್ತೆ ನಿಜವಾಗ್ಲೂ. ಸೊ ಕಮ್ಮಿ ಇದ್ದಾಗ ಅದನ್ನೇ ತಿರುವಾಗಿ ಮತ್ತು ಅದನ್ನೇ ತೋರಿಸ್ಬೇಕಾಗಿರುತ್ತಲ್ವ. ಸೊ ಹೊಸ ಡಿಸೈನ್ಸ್ ಬಂದಾಗ ಪರ್ಚೇಸ್ನ ಮಾಡಿ, ಟ್ರೆಂಡಿಂಗ್ ಡಿಸೈನ್ಸ್ನ ಪರ್ಚೇಸ್ ಮಾಡಿ. ಸೊ ಆವಾಗ ಕಸ್ಟಮರ್ಸ್ಗೆ ಹಾಕ್ಕೊಡಿ, ತುಂಬ ಖುಷಿ ಪಡ್ತಾರೆ. ಸೊ ಮತ್ತೆ ಹುಡುಕೊಂಡು ಬರ್ತಾರೆ, ತುಂಬ ಚೆನ್ನಾಗಿರೋ ಡಿಸೈನ್ಸ್ ಹಾಕ್ಕೊಡ್ತಾರೆ, ಹೊಸ ಡಿಸೈನ್ಸ್ ತೋರಿಸ್ತಾರೆ. ಕಸ್ಟಮರ್ಸ್ ಬಂದಾಗ ಹೊಸ ಡಿಸೈನ್ಸ್ನ ತೋರಿಸ್ತಾ ಇದ್ದರೆ ಅವ್ರಿಗೆ ಖುಷಿ ಆಗುತ್ತೆ. ಮತ್ತು ಅದೇ ತೋರಿಸ್ತಾ ಇದ್ದರೆ ಅಯ್ಯೋ ಅವ್ರ ಹತ್ರ ಅದೇ ಇದೆ, ಅದೇ ಡಿಸೈನ್ ನಾವು ನೋಡಿದ್ವಿ ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಸೊ ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಳಿ. ಸೊ ಇನ್ನು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.